ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಪ್ರಾಂಶುಪಾಲ ಇಲಾಖೆಗೆ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥವ್ರು ಸಲ್ಲಿಸಬಹುದು. ಸ್ನೇಹಿತರೆ ನೋಡಿ ಸ್ನೇಹಿತರೆ, ವೇತನ ಬಂದ್ಬಿಟ್ಟು ನಿಮಗೆ ಮತ್ತು ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಉದ್ಯೋಗ ಮಾಹಿತಿಗಾಗಿ ಸ್ನೇಹಿತರೆ, ಎಲ್ಲ ಒಂದು ಕರ್ನಾಟಕದ ಪ್ರಾಂಶುಪಾಲ ಇಲಾಖೆ ನೇಮಕಾತಿಗೆ ನೀವು ಅರ್ಜಿಯನ್ನು ಸಲ್ಲಿಸಿಲ್ಲ ಅಂದರೆ ಬೇಗನೆ ಸಲ್ಲಿಸಬಹುದು. ಸ್ನೇಹಿತರೆ, ಯಾವ ರೀತಿ ಸಲ್ಲಿಸಬೇಕಂತ ನಿಮಗೆಲ್ಲ ಸಂಪೂರ್ಣ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇದರಲ್ಲಿ ಹುದ್ದೆಗಳು ಎಷ್ಟಿರ್ತಾವೆ ಮತ್ತು ಎಷ್ಟು ಅಂದರೆ ಅರ್ಹತೆಗಳನ್ನು ವಹಿಸಬೇಕು. ಸ್ನೇಹಿತರೆ, ಈಗ ಅಧಿಸೂಚನೆಯನ್ನು ಏನು ಮಾಡಬೇಕು, ಪ್ರಕಟಿಸಲಾಗಿದೆ. ಸ್ನೇಹಿತರೆ, ಅರ್ಹ ಅಭ್ಯರ್ಥಿಗಳು ಹಾಗೂ ಆಸಕ್ತ ಇರತಕ್ಕಂಥ ಅಭ್ಯರ್ಥಿಗಳು ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಹೇಗಂತ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಮಾಡಿ ಸ್ಕಿಪ್ ಮಾಡಿದೆ ನೋಡಿ. ಸ್ನೇಹಿತರೆ, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಒಂದು ಗಂಟೆ ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಅಭ್ಯರ್ಥಿಗಳು ಏನು ಮಾಡಬೇಕಾಗುತ್ತೆ ಅಂದರೆ ನಿಗದಿತ ಪಡೆದಿರುವಂಥ ದಿನಾಂಕದ ಒಳಗಾಗಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಹುದ್ದೆಗಳಿಗೆ ಅನುಸಾರವಾಗಿ ವಿದ್ಯಾರ್ಹತೆ, ವಯೋಮಿತಿ ಮತ್ತು ವೇತನ ಶ್ರೇಷ್ಠಿಯನ್ನು ಅರ್ಜಿ ಶುಲ್ಕ ಸೇರಿದಂತೆ ಏನು ಮಾಡಬೇಕಾಗುತ್ತೆ, ತಾವು ಅರ್ಜಿನ ಸಲ್ಲಿಸಬಹುದು. ಸ್ನೇಹಿತರೆ, ಈ ಒಂದು ಏನಿದೆಲ್ಲ ಅರ್ಜಿ ಸಲ್ಲಿಸುವ ಮುನ್ನ ಅಭ್ಯರ್ಥಿಗಳಿಗೆ ಅಧಿಕ ಸೂಚನೆಗಳಿಗೆ ನೀವು ಸರಿಯಾಗಿ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಏನು ಮಾಡಿ ಸ್ಕಿಪ್ ಮಾಡಿ ನೋಡಿ. ಸ್ನೇಹಿತರೆ, ಈಗ ನೇಮಕಾತಿಯ ಸಂಸ್ಥೆ ಅಂತ ಸ್ನೇಹಿತರೆ, ಈಗೇನಿದೆಲ್ಲ ಪ್ರಾಂಶುಪಾಲನ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ. ಸ್ನೇಹಿತರೆ, ಈಗ ಮತ್ತು ವೇತನ ಶ್ರೇಣಿ ಬಂದ್ಬಿಟ್ಟು 52,650 ರು. ಸ್ನೇಹಿತರೆ, ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 120. ಸ್ನೇಹಿತರೆ, ಅದೇ ಹುದ್ದೆ ಅಂದರೆ ಈಗ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಕರ್ನಾಟಕ ಅಂತ. ಸ್ನೇಹಿತರೆ, ಈಗ ಕರ್ನಾಟಕದಲ್ಲಿ ನೀವು ಯಾವುದೇ ರಾಜ್ಯ ಅಥವಾ ಈಗ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ಈ ಒಂದು ಹುದ್ದೆಗೆ ಆಯ್ಕೆ ಆಗ್ಬೋದು. ಸ್ನೇಹಿತರೆ, ಇದಕ್ಕೆ ನೀವು ಅರ್ಜಿಯನ್ನು ಆಸಕ್ತಿ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಹುದ್ದೆಗಳ ವಿವರ ಬಂದ್ಬಿಟ್ಟು ಪಶುವೈದ್ಯ ಅಧಿಕಾರಿ 120. ಸ್ನೇಹಿತರೆ, ಅದಕ್ಕಾಗಿ ಏನಿದೆಯಲ್ಲ ಈಗ ಶೈಕ್ಷಣಿಕ ಅರ್ಹತೆ ಅಂದರೆ ಕರ್ನಾಟಕ ಅಧಿಕ ಸೂಚನೆಯ ಪ್ರಕಾರ ಅಭ್ಯರ್ಥಿ ಏನು ಮಾಡಬೇಕಾಗುತ್ತೆ, ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ BVSc ಮತ್ತು AH ಪೂರ್ಣಗೊಳಿಸಿರಬೇಕಾಗುತ್ತೆ. ಸ್ನೇಹಿತರೆ, ಈಗ ವೇತನ ಶ್ರೇಣಿ ಬಂದ್ಬಿಟ್ಟು ಪಶುವೈದ್ಯಕೀಯ ಅಧಿಕಾರಿ ಅಂದರೆ 52,650 ರು ಹಣ ಇದೆ. ಸ್ನೇಹಿತರೆ, ಈಗ ವಯೋಮಿತಿ ಬಂದ್ಬಿಟ್ಟು ಕರ್ನಾಟಕ ಪ್ರಾಂಶುಪಾಲ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಅಧಿಕ ಸೂಚನೆ ಏನು ಮಾಡಿದೆ ಪ್ರಕಾರ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ಅಂದರೆ ಈಗ ನಿಮಗೆ ವಯಸ್ಸಂತರೂ 18 ವರ್ಷ ತುಂಬಿರಲೇಬೇಕಾಗುತ್ತೆ. ಸ್ನೇಹಿತರೆ, ಮತ್ತು ಗರಿಷ್ಠ ಬಂದ್ಬಿಟ್ಟು 35 ವರ್ಷಕ್ಕಿಂತ ಮೀರಿರಬಾರ್ದು. ಸ್ನೇಹಿತರೆ, ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿಲ್ಲ ಅಂದರೆ ಬೇಗನೆ ಇದಕ್ಕೆ ಅರ್ಜಿ ಶುಲ್ಕ ಕಡ್ಡಾಯವಾಗಿರೋದಿಲ್ಲ. ಸ್ನೇಹಿತರೆ, ಅರ್ಜಿ ಸಲ್ಲಿಕೆ ಅಂದರೆ ಪ್ರಾರಂಭವಾದ ದಿನಾಂಕ ಸ್ನೇಹಿತರೆ 16/12/2024 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 25/12/2024 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೆ. ಸ್ನೇಹಿತರೆ, ಇನ್ನು ಯಾರು ಆಸಕ್ತಿ ಇರತಕ್ಕಂಥ ಅಭ್ಯರ್ಥಿಗಳು ಬೇಗನೆ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬಾಯ್.